ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಡೇ 19 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್. ಇವಾಗ ಬಂದಿದ್ದೀನಿ, ಇವಾಗ ಎದ್ದಿದ್ದೀನಿ. ಏನಕ್ಕಪ್ಪ ಅಂತಂದ್ರೆ ನೆಗಡಿ, ಕೆಮ್ಮು, ಜ್ವರ, ತಲೆನೋವು, ಕೈ ನೋವು ಎಲ್ಲ ಅಂಟ್ಕೊಂಡ್ ಬಿಟ್ಟೈತಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಎದ್ದೇಳಕ್ ಆಗ್ಲಿಲ್ಲ. ಅಮ್ಮ 5 ಗಂಟೆಗೆ ಎಬ್ಸಿದ್ರು, ಎದ್ದೇಳಕ್ ಆಗ್ಲಿಲ್ಲ. ಸ್ವಲ್ಪ ಜ್ವರ ಇದೆ, ಹೋಗಿ ಮೆಡಿಕಲ್ ಇಂದ ಮೆಡಿಸಿನ್ ತಗೋಬೇಕು. ಸಾಯಂಕಾಲ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡ್ ಬರ್ತೀನಿ. ನೆಗಡಿ ಅಂಕರು ಹೆವಿ ಆಗ್ಬಿಟ್ಟೈತೆ. ಒಂದ್ ಮೂಗು ಬ್ಲಾಕ್, ಏನೋ ಗೊತ್ತಿಲ್ಲ, ವೈರಲ್ ಫೀವರ್. ಮನೇಲಿ ಎಲ್ಲಾರ್ಗು ಆಗೈತೆ. ಲಾಸ್ಟ್ ನಾನೊಬ್ನೇ ಉಳಿದಿರೋದು. ಇವಾಗ ನನಗೂ ಆಗ್ಬಿಟ್ಟೈತೆ. ಡ್ಯೂಟಿ ಮಾಡ್ಬೇಕು ಅನ್ಕೊಂಡೆ, ಆಗ್ತಾ ಇಲ್ಲ. ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು. ಇವಾಗ ಅಂಗಡಿಗೆ ಐಟಮ್ ಬೇಕಾಗಿತ್ತಲ್ಲ, ತಗೊಂಡ್ ಬಂದು ಕೊಟ್ಬಿಟ್ಟು ಹೊರಡದೆ. ಆಗಲ್ಲ ಗುರುವೆ, ಆಗಲ್ಲ. ಈ ನೆಗಡಿ ಒಂದ್ ಬಂದ್ಬಿಟ್ರೆ ಒಂದೇ ಸಮಯ ಇಲ್ಲಿ ನೋವು. ಇವಾಗ ನಾಳೆ ಒಬ್ರಿಗೆ ಅಮೌಂಟ್ ಕಟ್ಬೇಕು ನಾನು, ಅದಕ್ಕೆ ಡ್ಯೂಟಿ ಮಾಡ್ಕೊಳ್ಳೇಬೇಕು. 4,800 ರೂಪಾಯಿ ಕಟ್ಟಬೇಕು. 4,800 ರೂಪಾಯಿ ಕಟ್ಟಿದ್ರೆ ಮಿಕ್ಕಿದ ಸಿಗುತ್ತೆ, ಇಲ್ಲ ಅಂತಂದ್ರೆ ಮಿಕ್ಕಿದ ಯಾವ್ದು ಸಿಗಲ್ಲ. ಅದಕ್ಕೆ ಸ್ವಲ್ಪ ವೇಟಿಂಗು. ಇವಾಗ ಅಂಗಡಿ ಕೊಟ್ಬಿಟ್ಟು ಅವಾಗ ಡ್ಯೂಟಿ ಆನ್ ಮಾಡಿ, ಇಲ್ಲ ಫಸ್ಟ್ ಒಂದ್ ಮಾತ್ರೆ ತಗೊಂಡು ಆಮೇಲೆ ಡ್ಯೂಟಿ ಆನ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಆಗಲ್ಲ. ಈ ರೀತಿ ಇದ್ರೆ ಮಾತಾಡಕ್ಕೆ ಆಯ್ತಾ ಇಲ್ಲ. ಮೂಗು ಒಂಥರ ಬ್ಲಾಕ್ ಆಗ್ಬಿಟ್ಟೈತಾ, ಅದು ಮಾತಾಡಕ್ ಆಗದೆ ಹಂಗೆ ಒದಾಡ್ತಾ ಇದೆ. ಅಲ್ಲ, ನನ್ಗೆ ಒಂದು ಗೊತ್ತಾಗ್ತಾ ಇಲ್ಲ, ನಾವು ಯಾರ ಬಗ್ಗೆ ಮಾತಾಡ್ಬೇಕು, ಯಾರ ಬಗ್ಗೆ ಮಾತಾಡ್ಬಾರ್ದು. ಕೆಲವೊಬ್ರು ಡೆತ್ ಥ್ರೆಟ್ ಕೊಡ್ತಾರೆ ಗುರುವೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. TV9 ಅವರು ಬೈಕ್ ಟ್ಯಾಕ್ಸಿ 18 ಅವರಲ್ಲಿ ಇಷ್ಟು ದುಡ್ದಿರೋದ್ ಬಗ್ಗೆ ಒಂದು ಆರ್ಟಿಕಲ್ ಬರ್ದಿದ್ದೀರಾ. ಆಟೋದವರು ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ, ಇದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ತುಂಬಾ ಜನ ನೆಗೆಟಿವ್ ಪಾಸಿಟಿವ್ ಬರ್ತಾ ಇರ್ತವೆ. ನೆಗೆಟಿವ್ ಆದ್ರೆ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಅಲ್ಲಿ ಏನಾದ್ರು ನಾವು ತಿದ್ಕೊಳ್ಳೋಂತದಿದ್ರೆ ಖಂಡಿತವಾಗ್ಲೂ ನಾವು ತಿದ್ಕೋತೀವಿ. ಅದು ಬಿಟ್ಬಿಟ್ಟು ಉಲ್ಟಾ ಸೀದಾ ತಾಯಿ ಬಗ್ಗೆ ಎಲ್ಲ ಮಾತಾಡಿದ್ರೆ ನನಗೂ ನೋಡೋ ತನಕ ನೋಡ್ತೀನಿ, ಆಮೇಲೆ ಏನ್ ರಿಯಾಕ್ಟ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ಬಟ್ ಇವಾಗ ಫೋನ್ ಮೆಸೇಜ್ ಮಾಡ್ಬಿಟ್ಟು ಧಮ್ಕಿ, ಯಾರೋ RR ನಗರ ಸಾಯಿಸ್ಬಿಡ್ತಾನಂತೆ ನನ್ನ, ಇನ್ ಸಿಗು ಎಲ್ಲ ಸಿಗ್ತೀಯ ಅಲ್ಲಿ ಸಾಯಿಸ್ತೀನಿ ಅಂತ ಹೇಳೋನೆ. ಅಂದ್ರೆ ಆ ಮಟ್ಟಕ್ಕೆ ಇಳಿದು ಹೋಗ್ಬಿಟ್ರ ಜನ. ಅವ್ರವ್ರಿಗೆ ಇಚ್ಛೆ, ನಾವೇನು ಮಾಡಕ್ ಆಗಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ಬೇಕು, ಯಾವ್ದ್ರ ಬಗ್ಗೆ ಮಾತಾಡ್ಬಾರ್ದು ಯೋಚನೆ ಮಾಡ್ಬೇಕಾಗತ್ತೆ. ನಾವು 10 ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ. ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದೀನಿ. ಟ್ವಿಟರ್ ಅಲ್ಲಿ ಟ್ಯಾಗ್ ಮಾಡಿದ್ಯಾ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳವ್ರೆ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇಲ್ಲ, ಸೈಬರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳವ್ರೆ. ಅಲ್ಲ ಆದ್ರೆ ಅಲ್ಲಿ, ಇಲ್ಲ ಅಂತಂದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ. ನೋಡೋಣ. ನಮ್ ಸಾದಿಕ್ ಬೈ ಏನ್ ಮಾಡ್ತವ್ರ ಇಲ್ಲಿ, ನಮ್ ಸಾದಿಕ್ ಬೈ ಕೂತವ್ರೆ, ಬನ್ನಿ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ನೆನ್ನೆ ನೈಟ್ ಸಿಕ್ಕಿದ್ರು, ಇವಾಗ ಅಲ್ಲಿ ಕೂತವ್ರೆ. ಹೋಗ್ಬಿಟ್ಟು ಟ್ಯಾಕ್ಸ್ ಹಾಕ್ಬಿಟ್ಟು ಬರೋಣ. ನನ್ ಟೀ ಕಾಫಿದು ನಾನ್ ಸುಮ್ನೆ ನಿಂತಿದ್ರೆ ಅವ್ರು ಬಂದು ನನಗ್ ಟ್ಯಾಕ್ಸ್ ಹಾಕ್ತಾರೆ. ಇವಾಗ ಅವ್ರು ನಿಂತ ನಾನು ಟ್ಯಾಕ್ಸ್ ಹಾಕ್ಬಾರ್ದಾ? ಹಾಕ್ಬಿಡ್ತಾನೆ. ಬನ್ನಿ ಟ್ಯಾಕ್ಸ್ ಹಾಕ್ಬಿಟ್ಟು ಬರೋಣ. ಯಾಕಂತಂದ್ರೆ ನಾವು ಒಬ್ರೆ ಕೂತಾಗ ಬರ್ತಾರೆ, ಬನ್ನಿ ಸಾರ್ ಟೀ ಸಿಗರೇಟ್ ಬರ್ಸಿ ಸಾರ್ ಅಂತಾರೆ. ಟೀ ಬರೀ ಟೀ. ಇವಾಗ ಅವ್ನ್ ಕೂತವ್ರೆ, ನಾವು ಹೋಗೋಣ, ನಾವು ಟ್ಯಾಕ್ಸ್ ಹಾಕ್ಸ್ಕೊಂಡು ಆಗ್ತಾ ಇಲ್ಲ ಗುರುವೇ, ಆಗ್ತಾ ಇಲ್ಲ. ಟ್ಯಾಕ್ಸ್ ದೋಸೆ ಟ್ಯಾಕ್ಸ್ ಹಾಕಿದೆ. ಏನಂತೀರಾ ಸರ್? ಯಾಕೆ ಹೇಳ್ತಾ ಇದ್ದೀರಾ? ದುಡ್ಡು ಹೋಗ್ತಾ ಇದೆ ಅದಕ್ಕೆ. ಓಹೋ, ನಮಗ್ ಟ್ಯಾಕ್ಸ್ ಹಾಕ್ದಾಗ ದುಡ್ಡು ಹೋಗಲ್ವಾ? ನಮ್ದು ಹೋಗ್ಲಿ ಬಿಡಿ, ಪರವಾಗಿಲ್ಲ. ನಮ್ದು ಹೋದ್ರೆ ನಡೆಯುತ್ತೆ, ನಿಮ್ದು ಹೋಗ್ಬಾರ್ದು. ಒಮ್ಮೆ ಬಾತ್ ಕರೆದು ಕ್ಯಾಪ್ ಇಲ್ಲ. ಬನ್ನಿ, ಮನ್ಸಿಗೆ ಏನ್ ಬೇಕಾದ್ರೂ ಆಗ್ಬಿಡಿ, ಈ ನೆಗಡಿ ಮಾತ್ರ ಆಗ್ಬಾರ್ದು. ನೀರ್ ತಗೊಂಡೋಗಕ್ ಬಂದಿದೀನಿ. ಇವಾಗ ಅಂಗಡಿಗೆ ನೀರ್ ಕೊಟ್ಬಿಟ್ಟು ಪಾತ್ರೆ ಎಲ್ಲ ತಗೊಂಡೆ. ಆಯ್ತಾ ಇಲ್ಲ, ಆದ್ರೂ ಮಾಡ್ಲೇಬೇಕು ಡ್ಯೂಟಿ. ನಾಳೆ ಒಬ್ರಿಗೆ ಅಮೌಂಟ್ ಕಟ್ಲೇಬೇಕು, 4,800 ರೂಪಾಯಿ. ಸ್ವಲ್ಪ ಅಮೌಂಟ್ ಕಮ್ಮಿ ಐತೆ, ಅದಕ್ಕೆ ಡ್ಯೂಟಿ ಮಾಡ್ಲೇಬೇಕು. ಇವಾಗ ಡ್ಯೂಟಿ ಬೀಳ್ತಾ ಇದಾವೆ, ಚೆನ್ನಾಗಿ ಬೀಳ್ತಾ ಇದಾವೆ, ಲಾಂಗ್ ಡ್ಯೂಟಿ. ಬಟ್ ಕೈಗೆ ಸಿಗ್ತಾ ಇಲ್ಲ, ಹಂಗಾಗೈತೆ. ಲೋಕಲ್ ಡ್ಯೂಟಿ ಕೈಗೆ ಸಿಗ್ತಾ ಇದಾವೆ, ಲಾಂಗ್ ಡ್ಯೂಟಿ ಕೈಗೆ ಸಿಗ್ತಾ ಇಲ್ಲ. ಇವಾಗ ನೀರ್ ಕೊಟ್ಬಿಟ್ಟು ತೀರಾ ಡ್ಯೂಟಿ ಮೇಲೆ ಹೊರಡದೆ. ಡ್ಯೂಟಿ ಮಾಡ್ತಾ ಇದೀನಿ. ಡ್ಯೂಟಿಗಳು ಬೀಳ್ತಾ ಇದಾವೆ. 11 ಕಿಲೋಮೀಟರ್ಗೆ 198 ರೂಪಾಯಿ ಆಗ್ಬೇಕು. 11.5 ಕಿಲೋಮೀಟರ್ಗೆ 205 ರೂಪಾಯಿ ಏನೋ ಆಗುತ್ತೆ, 206 ರೂಪಾಯಿ. ಬಟ್ 11 ಕಿಲೋಮೀಟರ್ಗೆ ಕೊಡ್ತಾ ಇರೋದು 180 ರೂಪಾಯಿ. ಕೆಲವೊಂದು ಆಪ್ ಗಳಲ್ಲಿ ಅಮೌಂಟ್ ಅನ್ನ ಕಮ್ಮಿ ಮಾಡುವಂತ ಆಪ್ಷನ್ ಇದೆ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂತಂದ್ರೆ ಇವಾಗ ನಡೀತಾ ಇರೋದೇ ಇದು, ಅಮೌಂಟ್ ತುಂಬಾ ಕಮ್ಮಿ ಕೊಡ್ತಾ ಇದಾರೆ ಕೆಲವೊಂದು ಆಪ್ ಗಳಲ್ಲಿ. ಇವಾಗ 10 ಕಿಲೋಮೀಟರ್ 180 ರೂಪಾಯಿ ಆಯ್ತು ಅಂತಂದ್ರೆ ಅದನ್ನ 150 ರೂಪಾಯಿ ತನಕ ತಗೊಂಡ್ ಬರುವಂತ ಆಪ್ಷನ್ ಕೆಲವೊಂದು ಆಪ್ ಗಳಲ್ಲಿ ಇದೆ. ರ್ಯಾಪಿಡೋದಲ್ಲಿದೆ, ಮತ್ತೆ ಊಬರ್ ಅಲ್ಲಿ ಗೊತ್ತಿಲ್ಲ, ಬಟ್ ರ್ಯಾಪಿಡೋದಲ್ಲಿ ಇದೆ. ನೋಡ್ಕೊಂಡು ಡ್ಯೂಟಿ ಮಾಡಿ. ಯಾಕಂದ್ರೆ ನೀವು 11 ಕಿಲೋಮೀಟರ್ ಹೋಗಿರ್ತೀರಾ, ಅದಕ್ಕೆ 180 ರೂಪಾಯಿ ಕೊಟ್ರೆ ಉಪಯೋಗ ಏನು? ಮೊದ್ಲೇ 1 ಕಿಲೋಮೀಟರ್ ಪಿಕಪ್, ಮತ್ತೆ ಅದರಲ್ಲಿ 1.5 ಕಿಲೋಮೀಟರ್ ಕಮ್ಮಿ ಕೊಡ್ತಾನೆ. 2.5 ಕಿಲೋಮೀಟರ್ ಲಾಸ್ ಆಗುತ್ತೆ ನಿಮ್ಗೆ. ಸೊ ಯಾರು ಡ್ಯೂಟಿ ಮಾಡ್ತಾ ಇದ್ರ ಅಮೌಂಟ್ ಮತ್ತೆ ಕಿಲೋಮೀಟರ್ ಡಿಸ್ಟೆನ್ಸ್
ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಡ್ಯೂಟಿ ಮಾಡಿ. ಮೀಟರ್ ಹಾಕೊಂಡು ಕರ್ಕೊಂಡ್ ಬಂದೆ, ಬಿಟ್ಟಿದ್ದೀನಿ. 60 ರೂಪಾಯಿ ಕೊಟ್ಟಿದ್ದಾರೆ, 47 ರೂಪಾಯಿ ಆಗಿತ್ತು. ಜೇನ್ಸ್ ಯಾರಿಲ್ಲ. ಇವಾಗ ನೋಡೋಣ ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಬೀಳ್ತಾವೋ ಇಲ್ವೋ ಅಂತ. ಇವಾಗ ಅವ್ರನ್ನ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಡ್ಯೂಟಿಗಳು ಬೀಳ್ತಾ ಇತ್ತು. ಬಟ್ ಇವ್ರನ್ನ ಬಿಡ್ಬೇಕಾಗಿತ್ತಲ್ಲ, ಅದಕ್ಕೆ ಕರ್ಕೊಂಡ್ ಬಂದ್ ಬಿಟ್ಟೆ. ಇವಾಗ ಯಾವ್ದು ಡ್ಯೂಟಿ ಇರ್ಲಿಲ್ಲ. ಇವಾಗ ನೋಡೋಣ ಇವಾಗ ಯಾವ್ದಾದ್ರು ಬೀಳುತ್ತೋ ಇಲ್ವೋ, ಸ್ವಲ್ಪ ವೇಟ್ ಮಾಡೋಣ. ನಮ್ ಕೈಯಲ್ಲಿ ಆಯ್ತಾ ಇಲ್ಲ, ನೋಡ್ತೀನಿ, ಆದಷ್ಟು ಮಾಡ್ತೀನಿ. ಇಲ್ಲ ಅಂದ್ರೆ ಸೀದಾ ಮನೆಗೆ ಹೋಗಿ ಪಾಚ್ಕೊಳ್ಳೋದೆ. ಕಣ್ಣು ಉರಿತಾ ಇದಾವೆ, ಹೆವಿ ಟ್ರಾಫಿಕ್. ಆ ಕಡೆ ನೋಡಿ ಗಾಡಿ, ಇಲ್ಲಿಂದ ಆ ಸಿಗ್ನಲ್ ತನಕ ಜಾಮ್ ಇದೆ. ನೋಡೋಣ, ಸ್ವಲ್ಪ ವೇಟ್ ಮಾಡೋಣ, ಯಾವ್ದಾದ್ರು ಬಂದ್ರೆ ಟಕ್ ಅಂತ ಹೊರಡೋದೆ. ಮಧ್ಯಾಹ್ನ 2:30 3 ಗಂಟೆಗೆ ಮಾತ್ರೆ ತಗೊಂಡ್ ಮಲಗ್ದವನು ಇವಾಗ ಎದ್ದು 6:30 7 ಗಂಟೆ ಹಂಗೆ ಅಂಗಡಿ ಹತ್ರ ಬಂದು ಅಂಗಡಿ ನೋಡ್ಕೊಂಡ್ ಕೂತಿದೀನಿ. ಆಗ್ತಾ ಇಲ್ಲ ನನ್ ಕೈಯಲ್ಲಂದ್ರು, ಫುಲ್ ನೆಗಡಿ, ಕುತ್ಕೊಳಕ್ ಆಯ್ತಾ ಇಲ್ಲ, ತಲೆನೋವೊಂದು ವಿಶೇಷ ನೋಯ್ತೈತೆ. ಮಾತ್ರೆ ತಗೊಂಡೆ, ಆದ್ರೂ ಇನ್ನೂ ಕಮ್ಮಿ ಆಗಿಲ್ಲ. ಇನ್ನೊಂದ್ಸರಿ ಮಾತ್ರೆ ತಗೋತೀನಿ, ಕಮ್ಮಿ ಆಗ್ಲಿಲ್ಲ ಅಂತ ನಾಳೆ ಬೆಳಿಗ್ಗೆ ಸೀದಾ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ. ಏನಕ್ಕಂತಂದ್ರೆ ಅಮ್ಮಂಗ್ ಬಂತು, ಆಮೇಲೆ ನನ್ನ ಹೆಂಡತಿಗ್ ಬಂತು, ಚಿಕ್ಕವನಿಗೆ ಬಂತು, ದೊಡ್ಡವನಿಗೆ ಬಂತು. ಇವಾಗ ಲಾಸ್ಟ್ ಅಲ್ಲಿ ಉಳಿದಿರೋದೇ ನಾನೊಬ್ಬ. ನನಗ್ ಬರ್ಲಿಲ್ಲ ಅಂದ್ರೆ ಅದು ನಡೆಯೋದೇ ಇಲ್ಲ. ಅದಕ್ಕೆ ನನಗೂ ಬಂತು, ಮಾತ್ರೆ ತಗೊಂಡೆ, ಎಲ್ಲ ನೋಡ್ಕೊಂಡೆ, ಆಗ್ಲಿಲ್ಲ. ಬಟ್ ಬೆಳಿಗ್ಗೆ ಹೋಗ್ಬಿಟ್ಟು ಒಂದ್ಸರಿ ತೋರಿಸ್ಕೊಂಡ್ ಬರ್ತೀನಿ. ಇವಾಗ ನೋಡ್ತೀನಿ, ಆದ್ರೆ ಓಕೆ ಆಗ್ಲಿಲ್ಲ ಅಂತಂದ್ರೆ ಬೆಳಿಗ್ಗೆನೆ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ. ಏನೋ ಗೊತ್ತಿಲ್ಲ, ವೈರಲ್ ಫ್ಲೂ ಎಲ್ಲರಿಗೂ ಆಗ್ಬಿಟ್ಟೈತೆ. ಇವಾಗ ನನ್ ಫ್ಯಾಮಿಲಿ ಆಯ್ತಾ, ನನ್ ತಮ್ಮನ ಫ್ಯಾಮಿಲಿಲೂ ಇವಾಗ ಲೈಟ್ ಆಗಿ ಸ್ಟಾರ್ಟ್ ಆಗೈತೆ. ಅದಿಲ್ಲ ನನ್ ತಮ್ಮನ ಮಗ, ಅವನಿಗೂ ಇವಾಗ ನೆನ್ನೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡ್ ಬಂದಿದ್ದಾರೆ, ಅವನಿಗೂ ಕಮ್ಮಿ ಆಗಿಲ್ಲ. ಏನೋ ಗೊತ್ತಿಲ್ಲಪ್ಪ, ದುಡಿಬೇಕು ಅಂದಾಗಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬೆಳಿಗ್ಗೆ ಚೆನ್ನಾಗಿ ಡ್ಯೂಟಿ ಇತ್ತು ಗುರು, ಇವತ್ತಂಗೂ ಹೇಳ್ತೀನಿ. ಎಂತಿದ್ದ ಲಾಂಗ್ ಡ್ಯೂಟಿ, ಶೇಷಾದ್ರಿಪುರಂ, ಮಲ್ಲೇಶ್ವರಂ, KSR, ಪಂಚಂಗ್ರಿ, ಎಲ್ಲಾ ಲಾಂಗ್ ಡ್ಯೂಟಿ. ಮಾಡೋ ಪೊಸಿಷನ್ ಅಲ್ಲಿ ನಾನಿರ್ಲಿಲ್ಲ. ಅಂಗಡಿ ನೋಡ್ಕೊಂಡ್ ಕೂತಿದೀನಿ, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗೋಣ. ಇವತ್ತಿನ ವಿಡಿಯೋದಲ್ಲಂತೂ ಅಷ್ಟೊಂದು ದುಡಿಮೆನೂ ಮಾಡಿಲ್ಲ, ಏನಿಲ್ಲ, ಸುಮ್ನೆ ಟೈಮ್ ವೇಸ್ಟ್ ಮಾಡಿದೀನಿ. ಏನೋ ತಪ್ಪು ತಿಕ್ಕೋಬೇಡಿ. ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ ಟೈಮ್ ವೇಸ್ಟ್ ಮಾಡಿದ್ಲೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಇನ್ನೊಂದು ಮಾತು ಹೇಳ್ಬೇಕಾಗಿತ್ತು. ಏನಪ್ಪಾ ಅಂತಂದ್ರೆ, ಸಾಯಂಕಾಲ 6:30 7 ಗಂಟೆ ಹಂಗೆ ಬಂದು ಕೂತಿದ್ದೀನಿ. 8 ಗಂಟೆ ಆಗಿ ಬಂತು. ಆಲ್ಮೋಸ್ಟ್ ಒಂದು 25-30 ಜನ ಕಸ್ಟಮರ್ಸ್ ಬಂದಿದ್ದಾರೆ. ಬಂದವರೆಲ್ಲ ಭಯ ಟೀ ಕೊಡಿ, ಭಯ ಇದು ಕೊಡಿ, ಎಲ್ಲರೂ ಯಾರ್ಯಾರು ಬರ್ತಾ ಇದ್ರು ಎಲ್ಲರಿಗೂ ನೆಗಡಿ ಆಗ್ಬಿಟ್ಟೈತೆ. ಈ ಕ್ಲೈಮೇಟೇ ಹಂಗೈತಾ ಏನೋ ಗೊತ್ತಿಲ್ಲ ನನಗಂದ್ರು. ನಿಮ್ಗೆ ಏನಾದರೂ ಈ ರೀತಿ ಆಗಿದೆಯಾ? ವೈರಲ್ ಫೀವರ್ ಥರ, ಕೋಲ್ಡು, ವೆದರೇ ಹಂಗೈತೆ. ಇವತ್ತು ಸ್ವಲ್ಪ ಸಾಯಂಕಾಲ ಮಳೆ ಬಂತು, ಇವಾಗಲೂ ಸ್ವಲ್ಪ ಚಳಿ ಹಂಗೆ ಐತೆ. ನಿಮಗೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತಾ? ಕಮೆಂಟ್ ಮಾಡಿ.